ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ತುಳಸಿ, ನಾನು ತಾತ ಏನು ಬೇಗ ಎದ್ದು ಬಿಟ್ಟಿದ್ದೀಯಾ? ಪೂಜೆಗೆಲ್ಲ ರೆಡಿ ಮಾಡಬೇಕಿತ್ತಲ್ವಾ ತಾತ. ನಾನು ಅಡುಗೆ ಮನೇಲಿ ಇರ್ತೀನಿ. ದೇವರೇ, ದಯವಿಟ್ಟು ನಮ್ಮ ತುಳಸಿಗೆ ಯಾವುದೇ ಅಪಾಯ ಆಗದೆ ಇರೋ ಹಾಗೆ ನೋಡ್ಕೊ. ಅವಳಿಗೆ ಪ್ರಜ್ಞೆ ಬರೋ ಹಾಗೆ ಮಾಡು. ಇಲ್ಲಿ ತನಕ ಅವಳು ತನಗೋಸ್ಕರ ಅಂತ ಏನೂ ಮಾಡಿಕೊಳ್ಳಿಲ್ಲ. ನಮಗೋಸ್ಕರ ಜೀವನನೇ ಸವಿಸಿದ್ದಾಳೆ. ನಿನಗೆ ಜೀವನೇ ಬೇಕು ಅಂತಾದರೆ ನಂದು ತಗೋ. ಆದರೆ ಅವಳನ್ನು ಹುಷಾರು ಮಾಡು ದೇವ್ರೆ. ಬನ್ನಿ. ರಾತ್ರಿ ಎಲ್ಲ ಎಷ್ಟು ಹೇಳಿದ್ರು ಇಲ್ಲೇ ಮಲಗಿದ್ದಾರೆ ಸರ್. ಸಮರ್ಥ ಅವ್ರಿಗೆ ಪಕ್ಕದ ವಾರ್ಡ್ನಲ್ಲಿ ಬೆಡ್ ಇದೆ ಅಂತ ಕಳಿಸಿದ್ವಿ. ಇವ್ರಿಗೆ ವ್ಯವಸ್ಥೆ ಮಾಡ್ತೀವಿ ಅಂದರೆ ಕೇಳಲೇ ಇಲ್ಲ. ಎಲ್ಲಿ ಪೇಷಂಟ್ ಎಲ್ಲಿದ್ದೀನಿ ಅಂತ ಕನ್ಫ್ಯೂಸ್ ಆಗಿಬಿಡ್ತಾರೆ ಅಂತ ಇಲ್ಲೇ ಕೂತಿದ್ದಾರೆ. ಹಾಂ ತುಳಸಿ, ನಾನು ಕಣೋ, ರಾತ್ರಿ ಎಲ್ಲ ಇಲ್ಲೇ ಕೂತಿದ್ಯಂತೆ. ಕ್ಷಮಿಸಿ, ಯಾವಾಗ ನಿದ್ದೆ ಬಂತು ಗೊತ್ತಾಗಲಿಲ್ಲ. ಕ್ಷಮೆ ಯಾಕೋ? ಇನ್ನು ನಾವು ಕ್ಷಮೆ ಕೇಳಬೇಕು. ಇನ್ನೂ ಪ್ರಜ್ಞೆ ಬಂದಿಲ್ವಂತೆ. ಹೌದು ದತ್ತ, ಡಾಕ್ಟರು 12 ಗಂಟೆ ಬೇಕು ಅಂತ ಹೇಳಿದರು. ಈಗಾಗಲೇ 8 ಗಂಟೆಗಳಾಗಿದೆ, ಇನ್ನೂ ಪ್ರಜ್ಞೆ ಬಂದಿಲ್ಲ. ಟೆನ್ಷನ್ ಮಾಡ್ಕೋಬೇಡ. ನಾನು ದೇವ್ರ ಹತ್ರ ಕೇಳ್ಕೊಂಡಿದ್ದೀನಿ. ಮೇಲಾಗಿ ತುಳಸಿ ಗಟ್ಟಿಗಿತ್ತಿ ಅಂತ ನೀನೇ ಹೇಳಿದ್ದೀಯ. ಖಂಡಿತ ಅವಳು ಹುಷಾರಾಗೇ ಆಗ್ತಾಳೆ. ದೇವರು ನಮ್ಮ ನಂಬಿಕೆ ಸುಳ್ಳು ಮಾಡೋದಿಲ್ಲ ಕಣೋ. ದತ್ತ, ತುಳಸಿಯವ್ರ ಕೈ ಮೂವ್ ಆಗಿದ್ದು ನೋಡಿದೆ ನಾನು. ತುಳಸಿಯವರೇ, 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 ಕೇಳಿಸ್ತಿದ್ಯಾ? ನಾನು ಈಗಲೇ ಡಾಕ್ಟರ್ ಕರಿತೀನಿ. ಮತ್ತೆ ಟೆನ್ಷನಾ? ಇಲ್ವಲ್ಲ. ನೀನಿಲ್ಲ ಅಂದರೂ ಇದೆ ಅಂತ ಗೊತ್ತಾಗ್ತಿದೆ. ನನಗೆ ನಿಮ್ಮ ಮಾವನ ಕಂಡ್ರೆ ಆಗದೆ ಇರ್ಬೋದು, ಆದರೆ ಅವ್ರು ಕಂಡ್ರೆ ನಿನ್ಗೆ ಅವ್ರ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವರು ದುಃಖದಲ್ಲಿರುವಾಗ
ನೀನು ಆರಾಮಾಗಿರೋಕ್ಕೆ ಸಾಧ್ಯ? ನಿಜ ರೀ, ಮಾವ ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ, ನಿದ್ದೆನೂ ಮಾಡಿರಲ್ಲ, ಊಟ ಕಳ್ಸಿದ್ರು ಮಾಡಿರಲ್ಲ. ಅದನ್ನ ನೆನೆಸ್ಕೊಂಡು ಹೇಗಿದ್ದಾರಂತೆ ನಿಮ್ಮ ತುಳಸಿ ಅಮ್ಮ? ಒಂದು ಸಮಾಧಾನದ ವಿಷಯ ಅಂದರೆ ಅವ್ರಿಗೀಗ ಎಚ್ಚರ ಆಗಿದೆಯಂತೆ ರೀ. ಮಾವ ಫೋನ್ ಮಾಡಿದ್ರು. ಇಷ್ಟಕ್ಕೆಲ್ಲ ಕಾರಣ ನೀವು ಬ್ಲಡ್ ಕೊಟ್ಟಿದ್ದಕ್ಕೆ ರೀ. ಪೂರ್ಣಿ, ನಿನ್ನೆಯಿಂದ ಎಷ್ಟನೇ ಸಲ ಗೊತ್ತಾ ನೀನು ಹೀಗೆ ಹೇಳ್ತಿರೋದು? ನಿನಗೆ ಬೇಕಾದವ್ರ ಅಂದಮೇಲೆ ನಾನು ಅವ್ರನ್ನ ಉಳ್ಸೋಕ್ಕೆ ಪ್ರಯತ್ನ ಪಡಲೇಬೇಕಲ್ವ? ನನಗೆ ಬೇಕಾದವ್ರಾಗಿದ್ದರೆ ನೀನು ಅದೇ ಕೆಲಸ ಮಾಡ್ತಿದ್ದೆ ಅಲ್ವಾ? ಆದರೂ ರೀ, ಇನ್ಮೇಲೆ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ ಪೂರ್ಣಿ. ಎಚ್ಚರ ಆಗಿದೆ ಅಂದರೆ ಖಂಡಿತ ಹುಷಾರಾಗ್ತಾರೆ, ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ತುಳಸಿಗೆ ಆಕ್ಸಿಡೆಂಟ್ ಆಗಿದೆ ಅಂದಾಗ ಖುಷಿಯಾಗಿತ್ತು. ದೇವರೇ ಅವಳನ್ನು ಮುಗಿಸ್ತಾ ಅಂದ್ಕೊಂಡಿದ್ದೆ. ಆದರೆ ಅವಳು ಹುಷಾರಾಗಿದ್ದಾಳೆ ಅಂದರೆ, ಅಡ್ಮಿಟ್ ಆಗಿದ್ದಾಳೆ ಅಂದರೆ ಅವಳು ಇವತ್ತು ಹಾಸ್ಪಿಟಲ್ನಲ್ಲೇ ಇರ್ತಾಳಲ್ವಾ? ನಾನು ಯಾಕೆ ಇವತ್ತು ಹೋಗಿ ಆ ತುಳಸಿ ಯಾರು ಅಂತ ತಿಳ್ಕೊಡ್ಬಾರ್ದು? ನೋಡ್ಕೊಂಡು ಓಡಾಡೋದಕ್ಕಾಗಲ್ವಾ? ಸಾರಿ ಅಂತ ಹೇಳಿ ಹೊರಟ್ಬಿಟ್ರೆ ಆವತ್ತು ನಮ್ಮನೆಗೆ ಬಂದು ನನ್ನ ಮಗಳಿಗೆ ಅವಮಾನ ಮಾಡಿದೆ. ಇವತ್ತು ನೀನಾಗಿ ನೀನೇ ಸಿಕ್ಕಿದೀಯಾ, ನಾನು ಸುಮ್ಮನಿರ್ಬೇಕಾ? ನೋಡಿ, ಮಾತಾಡೋದಕ್ಕೆ ನನಗೂ ಬರುತ್ತೆ, ಆದರೆ ಈಗ ಟೈಮ್ ಇಲ್ಲ. ನಮ್ಮ ಅತ್ತೆ ಅಡ್ಮಿಟ್ ಆಗಿದ್ದಾರೆ. ನನಗೆ ಮಾಡೋಕ್ಕೆ ತುಂಬ ಕೆಲಸಗಳಿದೆ. ನಿಮ್ಮ ಜೊತೆ ಇನ್ನೊಂದು ದಿನ ಮಾತಾಡ್ತೀನಿ. ಓಹೋ, ನನ್ನ ಹತ್ರನೇ ಇನ್ನೊಂದು ದಿನ ಮಾತಾಡ್ತೀನಿ ಅನ್ನೋವಷ್ಟು ದುರಂಕರ ನಿಂಗೆ. ಅಷ್ಟಕ್ಕೂ ನಿಮ್ಮ ಅತ್ತೆ ಇಂಥ ಪಾಶ್ ಹಾಸ್ಪಿಟ್ಲಲ್ಲಿ ಅದು ಹೇಗೆ ಅಡ್ಮಿಟ್ ಆದರು? ಓ, ನಮ್ಮ ಪೂರ್ಣಿನ ಫ್ರೆಂಡ್ ಮಾಡಿಕೊಂಡು ಅಡ್ವಾಂಟೇಜ್ ತಗೊಳ್ಳೋ ಥರ ಇಲ್ಲೂ ಅಡ್ವಾಂಟೇಜ್ ತಗೋತಿದ್ದೀರಾ? ನಿಮ್ಮ ಲೆವೆಲ್ನವರು ಇಂಥ ಹಾಸ್ಪಿಟಲ್ನಲ್ಲಿ. ನಿಮ್ಮ ಲೆವೆಲ್ ಏನು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಕೂಗಾಡಿ ನನಗೂ ಕೂಗಾಡೋ ಹಾಗೆ ಮಾಡಿ ಮತ್ತೆ ನಿಮ್ಮ ಲೆವೆಲ್ ಏನು ಅಂತ ಇಲ್ಲಿರೋರಿಗೆಲ್ಲ ತೋರಿಸ್ಕೋಬೇಡಿ. ಏಯ್, ನೋಡಿ, ಇದು ಹಾಸ್ಪಿಟಲ್. ನಮ್ಮ ಅತ್ತೆನ ಅಡ್ಮಿಟ್ ಮಾಡಿದ್ದೀವಿ. ಶೀಸ್ ಇನ್ ಕ್ರಿಟಿಕಲ್ ಕಂಡೀಷನ್. ಮನುಷ್ಯರಾಗಿರೋರು ಇಷ್ಟು ಕೇಳಾದ್ಮೇಲೆ ಬೇಗ ಹುಷಾರಾಗಲಿ ಅಂತ ಹಾರೈಸ್ತಾರೆ. ಆದರೆ ನಿಮ್ಮಿಂದ ನಾನು ಅದನ್ನು ಎಕ್ಸ್ಪೆಕ್ಟ್ ಮಾಡಲ್ಲ. ಯಾಕಂದರೆ ನಿಮಗೆ ಶ್ರೀಮಂತಿಕೆ ಮುಂದೆ ಮಾನವೀಯತೆ ಎಲ್ಲ ಲೆಕ್ಕಕ್ಕಿಲ್ಲ. ಇಂಥ ಸಮಯದಲ್ಲೂ ನಿಮ್ಮ ದೊಡ್ಡಸ್ತಿಕೆನ, ನಿಮ್ಮ ಈಗೋನ ತೋರಿಸ್ಕೊಂಡು ಮತ್ತೆ ಚಿಕ್ಕವರಾಗಬೇಡಿ. ಏಯ್, ಏನು ಅನ್ಕೊಂಡಿದ್ಯಾ ನಿನ್ನ? ಈ ತುಳಸಿನ ನೋಡಬೇಕು ಅಂತ ಬಂದಾಗಲೆಲ್ಲ ಇದೇ ಥರ ಏನಾದರೂ ಒಂದಾಗುತ್ತೆ. ಇವಳಿಗೆ ಮಾತ್ರ ಒಂದಲ್ಲ ಒಂದಿನ ಪಾಠ ಕಲಿಸ್ತೀನಿ. ಆದರೆ ಈಗ ನನ್ನ ಫೋಕಸ್ಸು ಇವಳಲ್ಲ, ಆ ತುಳಸಿ. ಮಾಡಕ್ಕೆ ಬೇರೆ ಕೆಲಸ ಎಲ್ಲ ನೋಡಿ ಡ್ಯಾಡ್, ಅದಕ್ಕೆ ಮಾಮ್ ನಿಮ್ಮ ಸೇವೆ ಮಾಡೋಂತ ಕೂರಿಸಿದಾಳು. ಇವಳಿಗೆ ಎಲ್ಲೆಲ್ಲೋ ಸುತ್ತೋ ಕೆಲಸ ಇರುತ್ತೆ. ಇವತ್ತು ನೋಡಿ, ಅವಳು ಅವಳ ತುಳಸಿ ಅಂತೆ, ಅವಳು ಹಾಸ್ಪಿಟಲ್ ಇದ್ದಾಳಂತೆ, ಅವಳು ಯಾರು ಅಂತ ತಿಳ್ಕೊಳಕ್ಕೆ ಇವಳು ಹೋಗಿದ್ದಾಳೆ.
ಇಷ್ಟು ದಿನ ನಿಮ್ಮ ಸೇವೆ ಮಾಡೋಕ್ಕೆ ಇನ್ಯಾರಾದರೂ ಕಳಿಸೋಳು, ಆದರೆ ಈಗ ತಾನಿರಬೇಕು, ಇಲ್ಲ ನಾನಿರಬೇಕು, ಇಲ್ಲಾಂದರೆ ಆ ರತ್ನ ಅಷ್ಟೇ. ಅವಳ ಲೆಕ್ಕಾಚಾರಗಳೇ ಅರ್ಥ ಆಗಲ್ಲ. ಡ್ಯಾಡ್, ಸುಮ್ಮನೆ ತಗೊಳ್ಳಿ. ಆಮೇಲೆ ಮಾಮ್ ಬಂದರೆ ಹೇಳಿದ ಒಂದು ಕೆಲಸನೂ ನೆಟ್ಟಿಗೆ ಮಾಡಿಲ್ಲ ಅಂತ ಬೈತಾಳೆ. ತಗೊಳ್ಳಿ ಡ್ಯಾಡ್. ರತ್ನ, ರತ್ನ, ತಗೋ ನೀನೇ ತಿನ್ಸು. ನಂಗೇನು ಮಾಡಕ್ ಬೇರೆ ಕೆಲಸ ಇಲ್ವಾ? ಒಳ್ಳೆ ಚಿಕ್ಕ ಮಕ್ಕಳ ಥರ ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ನೀನೇ ನೋಡು. ಅಮ್ಮವ್ರೆ, ಅಮ್ಮ ಹೇಗಿದ್ದೀರಮ್ಮ? ತುಳಸಿಯವರೇ, ಏನಾದರೂ ಹೇಳಿ. ಮಾತಾಡೋಕ್ಕಾಗತ್ತಾ? ತುಳಸಿ ಇಲ್ಲಿದ್ದಾಳೆ ಸರಿ, ಹಾಗೆ ಭಾವನೂ ಇಲ್ಲೇ ಇದ್ದಾರಲ್ಲ. ನನ್ನನ್ನು ನೋಡಿ ಯಾಕೆ ಇಲ್ಲಿಗೆ ಬಂದೆ ಅಂತೇನಾದರೂ ಕೇಳಿದ್ರೆ ನಾನು ಏನು ಹೇಳಿ? ಗುಡ್ ಸರ್. ಸರಿಯಾದ ಸಮಯಕ್ಕೆ ನೀವು ಇವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದ್ರಿ, ಬ್ಲಡ್ ಅರೇಂಜ್ ಮಾಡಿದ್ರಿ, ನೀವೆಲ್ಲ ನಿಂತು ಮಾರಲ್ ಸಪೋರ್ಟ್ ಕೊಟ್ರಿ. ಇದರಿಂದ ನೀವು ರಾತ್ರಿ ಎಲ್ಲ ಮನೆಗೆ ಬಂದಿಲ್ಲ ಅಂತ ಆತಂಕ ಆಯಿತು. ಇಲ್ಲಿದ್ದೀರಾ ಅಂತ ಗೊತ್ತಾಯಿತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಿಂಗೆ ಹೇಳಿದ್ರೆ ನಾನು ಬಂದಿರೋದು ತುಳಸಿ ಯಾರು ಅಂತ ತಿಳ್ಕೊಳ್ಳೋಕ್ಕೆ ಅಂತ ಭಾವಂಗೆ ಗೊತ್ತಾಗೋಕ್ಕೆ ಚಾನ್ಸೇ ಇಲ್ಲ. ಮಾಮ್, ಇಲ್ಲಿ ಡ್ಯಾಡ್. ಎಷ್ಟು ಅದೃಷ್ಟ ನಿಮ್ಮದು ಅಮ್ಮ, ಎಷ್ಟು ಒಳ್ಳೆ ಯಜಮಾನರು ಸಿಕ್ಕಿದ್ದಾರೆ. ರಾತ್ರಿ ಪೂರ್ತಿ ಇಲ್ಲೇ ಕೂತಿದ್ರು, ಮನೆಯಿಂದ ಊಟ ಬಂದರೂ ಮಾಡಲಿಲ್ಲ. ಅವರು
ತುಳಸಿ ಅವರೇ, ನಿಮ್ಗೊಂದು ಗುಡ್ ನ್ಯೂಸ್. ನಿಮ್ಮ ಟೆಸ್ಟ್ ಎಲ್ಲ ನಾರ್ಮಲ್ ಬಂದಿದೆ. ವಾರ್ಡಿಗೆ ಶಿಫ್ಟ್ ಮಾಡೋಣ ಅಂತ ಹೇಳಿದ್ರೆ ಮಾಧವ್ ಅವರು ನಿಮಗೆ ಮನೆಯೇ ಕಂಫರ್ಟಬಲ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿದ್ದು ನಿಮಗೆ ಬೇರೆ ಯಾವ ಟ್ರೀಟ್ಮೆಂಟ್ ಅವಶ್ಯಕತೆನೂ ಇಲ್ಲ ಅನ್ನೋದಾದರೆ ಮನೆಗೆ ಕರ್ಕೊಂಡು ಹೋಗ್ತೀವಿ ಅಂತಿದ್ರು. ಇದಕ್ಕೆ ನೀವೇನು ಹೇಳ್ತೀರಾ? ನಿಮ್ಗೆ ಓಕೆನಾ? ನಾನೇನೋ ಹೇಳಿದೆ, ನನ್ನನ್ನು ಇಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಲ್ಲ. ಮನೆಗೆ ಹೊರಡೋದಕ್ಕೆ ರೆಡಿನಾ ತುಳಸಿಯವರೇ? ನಿಧಿ ಫೋನ್ ಮಾಡಿದ್ ನೋಡಿ ನಾನು ಟೆನ್ಷನ್ ಆಗೋದೆ. ನೀವು ಬಿದ್ದಿದ್ದೀರಾ ಅಂದಾಗ ನಿಮ್ಗೆ ಏನಾಗ್ಬಿಡುತ್ತೋ ಅಂತ ಟೆನ್ಷನ್ ಆಯಿತು. ಜೊತೆಗೆ ಮಂಚದಿಂದ ಬಿದ್ದಿದ್ದೀರಾ ಅಂದರೆ ನೀವಾಗೆ ನೀವು ಮೂವ್ ಆಗ್ತಿದ್ದೀರಾ ಅಂತ ನೆನೆಸ್ಕೊಂಡು ಮತ್ತಷ್ಟು ಟೆನ್ಷನ್ ಆಯಿತು. ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಹುಷಾರಾಗ್ತಿದ್ದೀರಾ ಅಂತ ಮನೆಯವ್ರಿಗೆಲ್ಲ ಗೊತ್ತಾಗ್ಬಿಡುತ್ತೆ ಏನೋ ಅಂತ ಭಯನೂ ಆಗಿಬಿಟ್ಟಿತ್ತು. ಆದರೆ ನೀವು ಹೀಗಿರೋದನ್ನು ನೋಡಿ ಸಮಾಧಾನ ಆಗ್ತಿದೆ ರೀ. ಮಾಮ್, ಬೇಬಿ ಯಾಕೆ ಟೆನ್ಷನ್ ಕೊಟ್ಬಿಟ್ಟೆ? ಡ್ಯಾಡಿ ಯಾವತ್ತಿನ ಥರನೇ ಇದ್ದಾರಲ್ವಾ? ಸಾರಿ ಮಾಮ್. ಇಷ್ಟು ವರ್ಷದ ನಂತರ ಲಾಂಗ್ ಟರ್ಮ್ ಕೋಮಾದಲ್ಲಿರೋ ಪೇಷಂಟ್ ಹೀಗೆ ಎಚ್ಚರ ಆಗೋದು ತುಂಬ ಕಷ್ಟ. ಬಟ್ ನಿಮ್ಮ ಫ್ಯಾಮಿಲಿ ತುಂಬ ಲಕ್ಕಿ, ಅವರು ಇಂಪ್ರೂವ್ ಆಗ್ತಾ ಇದ್ದಾರೆ. ಇದು ತುಂಬ ಆಶ್ಚರ್ಯಕರವಾದ ವಿಷಯನೇ. ನಮಸ್ಕಾರ ಮೇಡಮ್. ಮಹೇಶ್ ಅವರು ಬೆಡ್ಡಿಂದ ಬಿದ್ದುಬಿಟ್ರು ಅಂತ ಅವಿನಾಶ್ ತುಂಬ ಗಾಬರಿಯಿಂದ ಫೋನ್ ಮಾಡಿದ್ರು, ಅದಕ್ಕೆ ಬಂದೆ. ನಾನು ಅವತ್ತೇ ನಿಮ್ಗೆ ಹೇಳಿದ್ನಲ್ಲ, ಈಸ್ ಇಂಪ್ರೂವಿಂಗ್ ಅಂತ. ಇವತ್ತು ಬೆಡ್ಡಿಂದ ಬಿದ್ದಿದ್ದಾರೆ. ಸೊ ಹಿ ಮಸ್ಟ್ ಹ್ಯಾವ್ ಟ್ರೈಡ್ ಟು ಮೂವ್. ಇದು ಸಂತೋಷಕರವಾದ ವಿಷಯನೇ, ಗಾಬರಿ ಪಡುವಂಥದ್ದು ಏನೂ ಇಲ್ಲ. ಡಾಕ್ಟರ್, ಹಾಗಾದರೆ ನಮ್ಮ ಚಿಕ್ಕ ಮಾವ ಹುಷಾರಾಗ್ತಾರೆ ಅಲ್ವಾ? ಮೊದಲಿನ ಥರ ಆಗ್ತಾರಲ್ವಾ? ಅಷ್ಟು ನಿಖರವಾಗಿ ಹೇಳೋದಕ್ಕಾಗಲ್ಲ. ಈ ಕೇಸಲ್ಲಿ ಪ್ರಿಡಿಕ್ಟ್ ಮಾಡೋದು ಕಷ್ಟ. ಯಾಕೆ ಅಂದರೆ 6 ತಿಂಗಳಿಂದ ಇವರು ಇಂಪ್ರೂವ್ ಆಗ್ತಾರಾ ಅಂತ ನೀವು ಕೇಳಿದರೆ ನನಗೂ ನಂಬಿಕೆ ಇರಲಿಲ್ಲ. ಆದರೆ ಈಗ ಇಂಪ್ರೂವ್ ಆಗ್ತಾ ಇದ್ದಾರಲ್ಲ. ಸೊ ಇವರು ಮೊದಲಿನ ಥರ ಆಗಲೂಬಹುದು, ಆಗದೇನೂ ಇರ್ಬೋದು. ಏನು ಅಂತ ಹೇಳೋದು ಕಷ್ಟ.
ಅವ್ರು ಮೊದಲಿನ ಥರ ಪೂರ್ಣ ಗುಣವಾಗ್ತಾರೆ ಅಂತ ನಾವು ಹೋಪ್ ಇಟ್ಕೊಳ್ಳೋಣ. ಏನಂತೀರ ಯಶ್? ಎಸ್ ಡಾಕ್ಟರ್, ನೆಕ್ಸ್ಟ್ ಏನೇ ಟ್ರೀಟ್ಮೆಂಟ್ ಕೊಡಬೇಕಂದ್ರೂ ಪ್ಲೀಸ್ ಲೆಟ್ ಅಸ್ ನೋ. ಸದ್ಯಕ್ಕೇನು ಬೇಡ, ನೋಡೋಣ ಹಾಗೆ ಇಂಪ್ರೂವ್ ಆಗ್ತಾರಾ ಅಂತ. ಆ್ಯಂಡ್ ನಾನು ಈ ವಿಷಯನ ಮಾಧವ್ ಅವ್ರಿಗೆ ಮೊದಲು ಹೇಳಬೇಕು. ಯಾಕೆಂದರೆ ಅವ್ರ ಬ್ರದರ್ ಹೆಲ್ತ್ ಬಗ್ಗೆ ಅವ್ರಿಗೆ ಯಾವಾಗಲೂ ಟೆನ್ಷನ್ ಇರುತ್ತೆ. ನಾನೇ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರಿ. ಈ ಥರ ಏನೇ ಮೂಮೆಂಟ್ಸ್ ಆದರೂ ನನಗೆ ಇನ್ಫಾರ್ಮ್ ಮಾಡಿ. ನಮ್ಮ ಪ್ರಯತ್ನ ನಾವು ಮಾಡೋಣ, ಮಿಕ್ಕಿದ್ದನ್ನ ಅವನು ನೋಡ್ಕೋತಾನೆ ಅಲ್ವಾ?